ಹಲೋ ಗೆಳೆಯರೇ, ಶರಣಾರ್ಥಿ. ವೆಲ್ಕಮ್ ಬ್ಯಾಕ್ ಟು ದ ಸಕ್ಸಸ್ ಅಕಾಡೆಮಿ ಜಮಖಂಡಿ. ನನ್ನ ಹೆಸರು ಮಧುಕುಮಾರ್ ಅಂತೇಳಿ. ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠವನ್ನು ಬೋಧಿಸುತ್ತೇನೆ. ಇವತ್ತಿನ ಒಂದು ಸೆಷನ್ ನಲ್ಲಿ ಕಡ್ಡಾಯ ಕನ್ನಡದ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂದ್ರೆ ವಿಲೇಜ್ ಅಕೌಂಟ್ ಆಗಿರ್ಬೋದು, ಇತರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಡ್ಡಾಯ ಕನ್ನಡವನ್ನು ಇಟ್ಟಿರ್ತಾರೆ. ಕೆಪಿಎಸ್ಸಿ ಕಡ್ಡಾಯ ಕನ್ನಡವನ್ನು ನಡೆಸಿದ್ರೆ ಅದು ಕೆಪಿಎಸ್ಸಿ ಸಂಬಂಧಿಸಿದ ಕಾಲ್ಫಾರ್ಮ್ ಯಾವ ಹೋಗ್ತಾವೋ ಅವು ನೀವು ಒಂದ್ಸಲ ಪಾಸ್ ಆದ್ರೆ ಮುಂಬರುವ ಪರೀಕ್ಷೆಗಳಿಗೆ ಎಕ್ಸಾಮ್ ಬರೆಯುವ ಅವಶ್ಯಕತೆ ಇಲ್ಲ. ಆದರೆ ಕೆಪಿಎಸ್ಸಿ ಅಲ್ಲಿ ಬರ್ದಿರ್ತಕ್ಕಂಥ ಕನ್ನಡ ಪಾಸ್ ಆಗಿದ್ದರೆ ನೀವು ಅದು ಕೆಇ ಬೋರ್ಡ್ಗೆ ಅಪ್ಲೈ ಆಗುದಿಲ್ಲ. ಯಾಕಂದ್ರೆ ಅವರು ಬೇರೆನ ನಡೆಸ್ತಾರ. ಒಟ್ಟ ಕಡ್ಡಾಯ ಕನ್ನಡ ಅತ್ಯಂತ ಮಹತ್ವ ವಿಷಯ. ಇದರಲ್ಲಿ ನೀವು ಈಗ 50 ಮಾರ್ಕ್ಸ್ ತಗೊಲೇಬೇಕು. 150 ಅಂಕಗಳಿಗೆ 50 ಮಾರ್ಕ್ಸ್ ನೀವು ಕಡ್ಡಾಯ ಕನ್ನಡ ತಗೊಂಡ್ರೆ ನೀವು ನೆಕ್ಸ್ಟ್ ಗೆ ಕ್ವಾಲಿಫಿಕೇಶನ್ ಆಗ್ತೀರಿ. ಅಂದ್ರೆ ಇದು ಮಾರ್ಕ್ಸ್ ಗೆ ಕನ್ಸಿಡರ್ ಆಗೋದಿಲ್ಲ ನಿಮ್ಮ ರ್ಯಾಂಕಿಗೆ. ಸೊ ಆದ ಕಾರಣದಿಂದ ಕಡ್ಡಾಯ ಕನ್ನಡ ಅತ್ಯಂತ ಮಹತ್ವವಾಗಿರುತ್ತೆ. ಸೊ ಯಾರು ಕಡ್ಡಾಯ ಕನ್ನಡ ಪ್ರಿಪೇರ್ ಆಗ್ತಿದ್ದಾರ, ಸೊ ಆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದ ವಿಷಯವನ್ನು ನಾನು ಬೋಧಿಸುತ್ತೇನೆ. ಈ ಸಕ್ಸಸ್ ಅಕಾಡೆಮಿ ಜಮಖಂಡಿ ಒಂದು ಆ್ಯಪ್ ಅಲ್ಲಿ ಕನ್ನಡ ವಿಷಯಕ್ಕೆ ಏನಾದರೂ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಆಗಿರ್ಬೋದು, ಆಮೇಲೆ ಕೆಪಿಎಸ್ಸಿ, ವಿಲೇಜ್ ಅಕೌಂಟ್, ಯಾವುದೇ ಎಕ್ಸಾಮ್ ಸಂಬಂಧಪಟ್ಟಂತೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲಿ ನೋಡ್ರಿ 8105633716 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಕನ್ನಡಕ್ಕೆ ಸಂಬಂಧಿಸಿದಾಯ್ತು, ಆಮೇಲೆ ಇಂಗ್ಲಿಷ್ಗೆ ಸಂಬಂಧಿಸಿದಾಯ್ತು, ಆಮೇಲೆ ಕಂಪ್ಯೂಟರ್ಗೆ, ಈ 3 ಸಬ್ಜೆಕ್ಟ್ ಅಲ್ಲಿ ಸಕ್ಸಸ್ ಅಕಾಡೆಮಿಯಲ್ಲಿ ಒಂದು ಒಳ್ಳೆ ಪಾಠ ಬೋಧನಾ ತರಗತಿಗಳು ನಡೀತಾ ಇವೆ. ಸೊ ಬನ್ನಿ, ಇವತ್ತಿನ ಒಂದು ಸೆಷನ್ ನಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಇದಿರುತ್ತೆ. ಕಡ್ಡಾಯ ಕನ್ನಡದ ಪತ್ರಿಕೆ ಒಂದು ಪ್ಯಾಟರ್ನ್ ಅನ್ನು ನೋಡ್ತಾ ಹೋಗೋಣ. ಯಾಕಂದ್ರೆ ಮುಂದಿನ ಹಂತಕ್ಕೆ ನಾವು ತಲುಪಬೇಕಾದ್ರೆ 150 ಅಂಕಗಳಿಗೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ವಿಲೇಜ್ ಅಕೌಂಟ್ ಅಂತ ತಗೊಂಡಾಗ ಕೇವಲ ಇದು ಕಡ್ಡಾಯ ಕನ್ನಡದ ವಿಲೇಜ್ ಅಕೌಂಟ್ಗೆ ಅಷ್ಟೇ ಅಲ್ಲ, ಕೆ ಎಸ್ ಗೆ ಕ್ವಾಲಿಫೈ ಪೇಪರ್ ಅಂತ ಇರ್ತಾವ ಕನ್ನಡ ಮತ್ತು ಇಂಗ್ಲಿಷ್. ಅಲ್ಲಿ ಕೂಡ 150 ಅಂಕಕ್ಕೆ ನಿಮಗೆ ಪರೀಕ್ಷೆಗೆ ಅನುಕೂಲವಾಗುತ್ತದೆ. ಸೊ ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ರಿ, ಇಲ್ಲಿ ಕಡ್ಡಾಯ ಕನ್ನಡದ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಎಸ್, ವಿಷಯದ ಸಮಗ್ರ ಅರ್ಥೈಸುವಿಕೆ 25 ಅಂಕ ಇರ್ತಾವ ನೋಡ್ರಿ. ಇಲ್ಲಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂದ್ರೆ ಇಲ್ಲಿ ಗ್ರಾಮರ್ ಆಗಿರ್ಬೋದು, ಗ್ರಾಮರ್ಗೆ ಸಂಬಂಧಿಸಿದ ವಿಷಯಗಳು ಕೇಳಬಹುದು. 25 ಅಂಕಗಳು ಇರ್ತವೆ. ಪದ ಪ್ರಯೋಗ ಅಂತಾರೆ ನೋಡ್ರಿ, ಇದೊಂದು ಪದ ಪ್ರಯೋಗ ಮತ್ತು ಪದಜ್ಞಾನ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ. ಪದ ಪ್ರಯೋಗ ಮತ್ತು ಪದಜ್ಞಾನ. ಇದು ಪದ ಪ್ರಯೋಗ ಅಂತ ಕೇಳಿದ್ರೆ ದಿನ ಬಳಕೆಯಲ್ಲಿ ಪದಗಳನ್ನು ಕೇಳ್ತಾ ಇರ್ತಾರೆ, 25 ಅಂಕಗಳು ಇರ್ತವೆ. ನೆಕ್ಸ್ಟ್ ಪದಜ್ಞಾನ ಅಂತಂದ್ರೆ ಪದ ಸಂಪತ್ತು, ವ್ಯಾಕ್ಯಾಬ್ಯುಲರಿ ಎಷ್ಟು ಇದೆ ನಿಮ್ಮ ಹತ್ರ ಅಂತೇಳಿ ಇದು 25 ಅಂಕ ಇರುತ್ತದೆ. ನೆಕ್ಸ್ಟ್ ವಿಷಯ ಸಂಕ್ಷೇಪಣೆ ಅಂತೇಳಿ ಬರುತ್ತೆ, ಇದು 25 ಅಂಕಗಳಿರುತ್ತೆ. ಲಘು ಪ್ರಬಂಧ ಇರುತ್ತೆ, ಲಘು ಪ್ರಬಂಧ 25 ಅಂಕಗಳೇ ಇರುತ್ತೆ. ನೆಕ್ಸ್ಟ್ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರ 25 ಅಂಕ. ನೀವು ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರಿಸಬೇಕಾದ್ರೆ ಸಕ್ಸಸ್ ಅಕಾಡೆಮಿ ಜಮಖಂಡಿ ನಮ್ಮ ಸರ್ಸ್ ಚೆನ್ನಾಗಿದ್ದಾರೆ. ಅವರು ಇಂಗ್ಲಿಷಿಗೆ ಒಳ್ಳೆಯ ಸಂಬಂಧಿಸಿದಂತೆ ಆ ಒಂದು ಟ್ರಾನ್ಸ್ಲೇಟ್ ಹೆಲ್ಪ್ ಆಗ್ಬೇಕಂತಂದ್ರೆ ಇಂಗ್ಲಿಷ್ ಫ್ಯೂಚರ್ ನಲ್ಲಿ ಅತ್ಯಂತ ಮಹತ್ವ ಆಗಿರುತ್ತೆ. ಸೊ ಇಂಗ್ಲಿಷ್ ಕೂಡ ಇದೆ, ಕನ್ನಡ ಕೂಡ ಇದೆ, ಕಂಪ್ಯೂಟರ್ ಕೂಡ ಇದೆ. ಸೊ ಮೇಲೆ ನಂಬರ್ ನೀವೇನ್ ಮಾಡ್ಬೇಕಂತ ಕೇಳಿದ್ರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ರಿ, ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊರಿ ಅಂತ ಹೇಳ್ತಾ, ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರಿಸಲು 25 ಅಂಕ, ಒಟ್ಟು 150 ಅಂಕಗಳು ಇರುತ್ತವೆ. ಈಗ ವಿಲೇಜ್ ಅಕೌಂಟ್ಗೆ ಕಡ್ಡಾಯ ಕನ್ನಡ ಇರುತ್ತೆ, 150 ಅಂಕಗಳು ಇರುತ್ತವೆ. ಆಮೇಲೆ
ಆಮೇಲೆ KS, ಆಮೇಲೆ KPSC ಎಕ್ಸಾಮಿಗೆ ಸಂಬಂಧ KPSC ಈ ಎಲ್ಲಾ ಪರೀಕ್ಷೆಗಳಿಗೆ ಅನುಕೂಲವಾಗಲಿ. ಈ ಒಂದು ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂತ ತರಗತಿಗಳನ್ನ ನೀವು ಕೇಳಲು ನಮ್ಮ ಆ್ಯಪ್ ನಲ್ಲಿ ಜಾಯ್ನ್ ಆಗಿ. ಆ ಆ್ಯಪ್ ನಲ್ಲಿ ಹಲವಾರು ಕೋರ್ಸಸ್ ಗಳಿರ್ತವೆ. ಆ ಕೋರ್ಸಸ್ ಗಳ ಬಗ್ಗೆ ಎನ್ಕ್ವೈರಿ ಮಾಡಿ. ಮೇಲಿನ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ. ಇಷ್ಟು ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಪಠ್ಯಕ್ರಮ ಆಗಿರುತ್ತೆ. ಮುಂದಿನ ಒಂದು ಸೆಷನ್ ನಲ್ಲಿ ಕಡ್ಡಾಯ ಕನ್ನಡಕ್ಕೆ ಒಂದು ಎಕ್ಸಾಂಪಲ್ ಆಗಿ ಪ್ಯಾಟರ್ನ್ ಯಾವ ತರ ಇತ್ತು, ಆ ಪ್ಯಾಟರ್ನ್ ಯಾವ ತರ ಏನೇನ್ ಪ್ರಶ್ನೆಗಳನ್ನು ಕೇಳಿದ್ರೆ ಇದೇ ಪ್ಯಾಟರ್ನ್ ಕೇಳ್ಬೇಕಂತಿಲ್ಲ, ಬೇರೆ ಬೇರೆ ಪ್ಯಾಟರ್ನ್ ಕೂಡ ಇಟ್ಟಿರ್ತಾರೆ. ಜಸ್ಟ್ ಇದೊಂದು ಮಾಡೆಲ್ ತರ ಇರ್ತಿದೆ. ಸೊ ಮುಂದಿನ ಒಂದು ಸೆಷನ್ ನಲ್ಲಿ ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಆಗ ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಈ ಒಂದು ತರಗತಿಯಲ್ಲಿ ಇಲ್ಲಿಗೆ ಮುಗಿಸೋಣ. ಶರಣಾರ್ಥಿ. ಧನ್ಯವಾದಗಳು.